ಚೈವ ಶ್ವಪಾಕೇಶು ಪಂಡಿತ ಸಮದರ್ಶನ ಅಂತಾರಲ್ರಿ. ವಿದ್ಯೆಯ ಲಕ್ಷಣ ಏನಂದ್ರೆ ವಿನಯಂ ರೀ. ವಿನಯಂ ದದಾತಿ ಪಾತ್ರತಾ, ಪಾತ್ರತಾ ದದಾತಿ ಯೋಗ್ಯತಾ, ಯೋಗ್ಯತಾ ದದಾತಿ ಸ್ಥಾನಂ, ವಿದ್ಯಾ ದದಾತಿ ವಿನಯಂ ಅಂತಾರೆ. ವಿನಯ ವಿದ್ಯೆ ಬಂದರೆ ಅದರಲ್ಲಿ ವಿನಯ ಬರಬೇಕು ರೀ. ವಿದ್ಯೆ ಬಂದೈತಂದ್ರೆ ವಿನಯ ಬರಬೇಕು. ವಿನಯ ಬಂದರೆ ಪಾತ್ರತಾ ಸಿಗ್ತೈತೆ. ಪಾತ್ರತಾ ಸಿಕ್ಕರೆ ಅವ್ರಿಗೆ ಯೋಗ್ಯತಾ ಸಿಗ್ತೈತಿ. ಯೋಗ್ಯತೆಗೆ ತಕ್ಕಂತೆ ನಿಮಗೆ ಸ್ಥಾನ ಸಿಗ್ತೈತೆ ರೀ. ಅದಕ್ಕಾಗಿ ಮನುಷ್ಯ ಎಷ್ಟು ವಿನಮ್ರನಾಗಬೇಕಂತೇಳಿನೇ ನಮ್ಮ ಇಂಡೈರೆಕ್ಟ್ ನಮ್ಮ ಪೂರ್ವಜರು ಏನು ತೋರಿಸ್ಯಾರ ಅಂತ ಹೇಳಿದರೆ, ದೇವರಿಗೆ ಏನು ಸಮರ್ಪಣೆ ಮಾಡ್ತೇವೆ ರೀ ನಾವು? ಸಚ್ಕ, ಹೌದಿಲ್ರಿ, ಅಕ್ಕಿ ಅನ್ನ, ಆಮೇಲೆ ಬಾಳೆಹಣ್ಣರು ಬೇಕು, ತೆಂಗಿನಕಾಯಿ, ಇವ ಎದಕ್ಕೆ ಫೇಮಸ್ ಆಗ್ಯಾವ್ರಿ? ಬ್ಯಾರೆ ಮಾಡೋಕ್ಕೆ ಬರಂಗಿಲ್ಲೇನ? ಎದಕ್ಕಂತ ಹೇಳಿದರೆ, ಯಾರಲ್ಲಿ ಸಮೃದ್ಧತೆ ಬರ್ತೈತಲ್ರಿ, ಬಂದಾಗ ಅವ್ರು ಬಗ್ಗಬೇಕ್ರಿ, ವಿನಯ ಆಗಬೇಕು. ಗೋಧಿ ತೆನಿ ಪೂರ್ಣ ಬಂದ ಮೇಲೆ ಪೂರ್ಣ ಜಮೀನಕ್ಕವು ನತಮಸ್ತಕ ಆಗ್ತಾವ್ರಿ. ಅವು ತೆನಿ ಕೆಳಗೆ ಬಗ್ತಾವ. ಅಕ್ಕಿ ರೀ ಅವು ನೆಲಕ್ಕೆ ಬಗ್ತಾವ್ರಿ. ಇದು ರೀ ಬಾಳೆ ಗಿಡ, ಅದರಲ್ಲಿ ಗೊನೆ ಬಂದರೆ ಅದು ಗಿಡನ ಬಗ್ಗಿಬಿಡ್ತೈತಿ. ಅದಕ್ಕಾಗಿ ಈ ದೇವರಿಗೆ ಅಕಡ್ ಪಸಂದ್ ನೈ ಹೈ, ವಿನಮ್ರತಾ ಪಸಂದ್. ಅದಕ್ಕಾಗಿ ದೇವ್ರಿಗೆ ಹೋದ ಕೂಡೇನು ನಮಸ್ಕಾರ ಮಾಡ್ತೇವೆ ರೀ. ಅದಕ್ಕಾಗಿ ನೀವು ನಮಸ್ಕಾರ ಮಾಡಂಗಿಲ್ಲ ತಡಿ, ನ್ಯಾಚುರಲ್ ಮಾಡ್ಸೋಣ ಅಂಥೇಳಿ ಮೊದಲಿನ ಕಾಲದ ದೇವಸ್ಥಾನಗಳು ಎಲ್ಲ ಗಿಡ್ಡಿರ್ತಿದ್ವು ರೀ. ಬರುವಾಗೂ ಸಹಿತ ನಾವು ಬಗ್ಗಿ ಹೋಗ್ತಿದ್ವಿ. ಮನ್ಯಾಗ ಮೊದ್ಲಿನ ಮನಿನೂ ಹಿಂಗೆ ಶಟ್ರಸ್, ಹಿಂಗೆ ದೇವಸ್ಥಾನ ಶಟ್ರಸ್ ಹಚ್ತಿದ್ದಿಲ್ಲ ರೀ. ಸಣ್ಣ ಬಾಗ್ಲ ಇರ್ತಿದ್ವು. ಅವು ಸಹಿತ ಗರಡಿ ಮನಿದವ್ರು ಇಷ್ಟ ಇರ್ತಿದ್ವು ರೀ. ಬಗ್ಗಬೇಕು ರೀ. ಬಗ್ಗಿದ್ರೆ ನಡ ಚಂದ ಇರ್ತೈತಿ. ಬಗ್ಗಾಕವಲ್ಲೇ ಅವು ಕಸ್ಬರ್ಗಿನೂ ಇಂಥವ ಬಂದಾವ. ಅವು ಎಲ್ಲ ಒಟ್ಟು ಏನು ಬಗ್ಗುವಂಗಿಲ್ಲ. ಬಗ್ಗಿ ಉಪ್ಪರ್ ಮಾಡ್ತಿದ್ವಿ. ಅದು ಸಹಿತ ಹಿಂಗೆ ಬೆಂಕಿ ಹಚ್ಚೋದು, ಛಟ್ ಅಂಥೇಳಿ ಹಚ್ಚೋದು ಇಲ್ಲ ರೀ. ಅದಕ್ಕಾಗಿ ಗುರು ನಮಗೇನು ಕಲಿಸ್ತಾನಂತ ಹೇಳಿದರೆ, ಮಗು ವಿನಯವಂತನಾಗು. ಯೋಗ ವಾಸಿಷ್ಠದಲ್ಲಿ ರಾಮನಿಗೆ ಆ ವಸಿಷ್ಠ ಉಪದೇಶ ಮಾಡಿದ್ದ ಫಸ್ಟ್ ಉಪದೇಶ, ಮಗು ವಿನಯವಂತನಾಗು. ವಿನಯವಂತನಾದರೆ ಎಲ್ಲ ವಿದ್ಯೆಗಳು ತಾವಾಗಿನೇ ಬರ್ಲಿಕ್ಕೆ ಶುರು ಆಗ್ತಾವ್ರಿ. ಎಲ್ಲಿ ತನಕ ಝುಕೋಗೆ ನೈ, ಅಲ್ಲಿ ತನಕ ನಿಮಗೆ ಸಿಗಂಗೇ ಇಲ್ಲ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ದೂರೀಕೃತಾನಮ್ರ ವಿಪತ್ತತಿಭ್ಯಾಂ. ಮುಂದೆ ಹೇಳ್ತಾ ಇದ್ದಾರೆ, ನತಾಯಯೋ ಶ್ರೀಪತಿತಾಂ ಸಮೀಯೋ ಕದಾಚಿದಪ್ಯಾಶು ದರಿದ್ರವರ್ಯಾಃ ಮೂಕಾಶ್ಚ ವಾಚಸ್ಪತಿತಾಂ ಹಿತಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಕದಾಚಿತ್ ಯಾವಾಗರ ಒಂದ್ಸಲ ಬೈ ಚಾನ್ಸ್ ನೀವು ನತಾಯಯೋ ಶ್ರೀಪತಿತಾಂ, ನೀವು ಯಾವಾಗಲೂ ಒಂದು ಸಲ ಶ್ರೀಪತಿತಾಂ ಅಂತ ಹೇಳಿದರೆ ಶ್ರೀಪತಿಗೆ ನಮಸ್ಕರಿಸಿದ್ದೇ ಆದರೆ. ಶ್ರೀಪತಿ ಅಂದರೆ ಯಾರ್ರಿ? ನಾರಾಯಣ. ಶ್ರೀ ಅಂದರೆ ಲಕ್ಷ್ಮೀ, ಪತಿ ಅಂತ ಹೇಳಿದರೆ ನಾರಾಯಣ. ಹೆಂಡತಿ ಹೆಸರಿನಿಂದ ಅಮ್ಮನವ್ರ ಗಂಡ, ಅಮ್ಮನವ್ರ ಗಂಡ ರೀವ. ಅವನಿಗೆ ಶ್ರೀಪತಿ ಎದಕ್ಕಂತಾರಂತ ಹೇಳಿದ್ರೆ, ಸಂಪತ್ತಿನ ಒಡೆಯರಿವ. ಸಂಪತ್ತಂದ್ರೆ ಲಕ್ಷ್ಮೀ ರೀ. ಲಕ್ಷ್ಮಿಗಿಂತ ಲಕ್ಷ್ಮೀ ಒಡೆಯನಿಗೆ ಡಿಮಾಂಡ್ ಅದ ರೀ. ಆ ಲಕ್ಷ್ಮೀ ಒಡೆಯ ಅದಾನಲ್ಲ, ಶ್ರೀಪತಿತಾಂ ಸಮೀಯು ಅಂದರೆ ಯಾರು ಯಾವಾಗಲೂ ಒಂದ್ಸಲ ಆ ಶ್ರೀಪತಿಯನ್ನು ನಮಸ್ಕರಿಸಿದ್ದೇ ಆದರೆ ಅವನಿಗೆ ಸಂಪತ್ತು ಪಡೆಯುತ್ತಾನೆ ಅಂತ ಹೇಳ್ತಾರೆ ಅವರು. ಸಂಪತ್ತು ಪಡೆಯುತ್ತಾನೆ. ಮತ್ತೇನಾಗ್ತೈತೆ ರೀ ಗುರುವಿಗೆ ಇದು ಮಾಡಿದ್ರೆ? ಮೂಕಾಶ್ಚ ವಾಚಸ್ಪತಿತಾಂ ಹಿತಾಭ್ಯಾಂ. ಮೂಕನಾಗಿದ್ದವನು ವಾಚಸ್ಪತಿ ಆಗ್ತಾನೆ ರೀ. ನಮಗೇನಾರು ಇಷ್ಟು ಮಾತಾಡೋಕೆ ಬರ್ತಿತ್ತಂತ ತಿಳ್ಕೊಂಡಿರೇನ್ರಿ ನೀವು? ಏನು ಬರ್ತಿದ್ದಿಲ್ಲ ರೀ. ಈಗ ನೋಡ್ರಿ, ನಿಮಗೂ ಹ್ಯಾಂಗೆ ರುದ್ರ ಬರ್ತಿತ್ತೇನ್ರಿ? ರುದ್ರ
ಹರಿ ಓಂ. ಹರಿ ಓಂ. ಹರಿ ಓಂ. ನಮಸ್ತೆ ಮಾ. ನಮಸ್ತೆ. ಶ್ರೀಪತಿ. ಅದಕ್ಕಾಗಿ ನಾವು ಎಂಥ ಶತಧಡ್ಡದವರೆಗೂ ಸಹಿತ ರುದ್ರ ಪುರುಷ ಸೂಕ್ತಂ ಸ್ತ್ರೀ ಸೂಕ್ತಂ ಪಠಿಸ್ಲಿಕ್ಕೆ ಮತ್ತು 4 ಮಾತಾಡಲಿಕ್ಕೆ ಬರ್ತಾ ಇದೆ ಅಂತ ಹೇಳಿದರೆ ಅದು ಗುರು ಕೃಪಾ ರೀ. ಗುರುವಿನ ಕೃಪೆ ಇಲ್ಲದೆ ಏನೂ ಸಿಗಂಗಿಲ್ಲ ರೀ. ಗುರುವಿನ ಒಂದು ಸಾನ್ನಿಧ್ಯದಲ್ಲಿ ಕುಳಿತುಕೊಂಡು ತತ್ಕಥನಂ ತಚ್ಚಿಂತನಂ ತತ್ಪ್ರಬೋಧನಂ ಕಡಿಮೆ 12 ವರ್ಷದ ಮಾಡ್ಬೇಕು ರೀ. ಈಗ 1 ವರ್ಷ ಆತೇನು ರೀ ನಿಮ್ದು? ಅಮ್ಮನ ಕಡೆ ಬರ್ರಿ ನೋಡ್ರಿ, ಲೈಟ್ ಹತ್ತಿತ್ತು. ವಾ ನೋಡ್ರಿ ಈಗ ಬರೀ 1 ವರ್ಷದೊಳಗೆ ಇಷ್ಟು ತೊಗೊಂಡು ಕಲ್ತೀರಿ ನೀವು. 12 ವರ್ಷ ಕಲಿಬೇಕು ರೀ. ಯಾವಾಗೂ ಒಂದು ಗಿಡ ಫಲವನ್ನು ಕೊಡಬೇಕಂದ್ರೆ 12 ವರ್ಷ ರೀ. ಗುರುಗ್ರಹ ಅದ ನೋಡ್ರಿ, ನಮ್ದು ಪೃಥ್ವಿ ಹಿಂಗೆ ತನ್ನ ಸುತ್ತತೆ ತಿರುಗಲಿಕ್ಕೆ 365 ದಿನ ತೊಗೋತೈತೆ ಅಂದ್ರೆ ಅದು 12 ವರ್ಷ ತೊಗೋತೈತೆ ರೀ. ನಮಗೆ ಯಾವುದಾದ್ರೂ ಜ್ಞಾನ ಕರಗತ ಆಗಬೇಕಪ್ಪ ಅಂತಂದ್ರೆ 12 ವರ್ಷ ರೀ. ಅದಕ್ಕಾಗಿ PUC ಸೆಕೆಂಡ್ ಇಯರ್ ಆದಮೇಲೆ ನಿಮ್ದು ಮಾರ್ಗ ಯಾವ್ದು ಅನ್ನೋದು ಗೊತ್ತಾಗ್ತೈತೆ. ನೀವು ಡಾಕ್ಟರ್ ಆಗ್ತಿರೋ ಏನು ಇಂಜಿನಿಯರ್ ಆಗ್ತಿರೋ ಏನನ್ನೋದು 12 ವರ್ಷ ಬೇಕರಿ ನಮ್ದು. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಗುರುವಿನ ಸಾನ್ನಿಧ್ಯದಲ್ಲಿ ಇದ್ದವರಿಗೆ ಸಂಪತ್ತಿನ ಒಡೆಯನ ಅನುಗ್ರಹವೂ ಆಗುತ್ತದೆ. ಮೂಕನಾಗಿದ್ದವನು ವಾಚಾಳಿ ಆಗುತ್ತಾನೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯಕೃಪಾ ತಮಹಂ ವಂದೇ ಪರಮಾನಂದಂ ಮಾಧವಂ. ಮೂಕಾಗಿದ್ದವನು ಮಾತಾಡ್ಬೋದೇನ್ರಿ? ಗೊತ್ತಿಲ್ಲ ರೀ. ಆದರೆ ನಾವು ಇಷ್ಟು ದಿನ ಏನು ಮಾತಾಡಕತ್ತೀವಿ ನೋಡ್ರಿ, ಅದಕ್ಕೆ ಅರ್ಥನೇ ಇಲ್ಲಂದ್ರೆ ಮೂಕ ಮಾತಾಡ್ದಂಗೆ ಆ ಈ ಅಂತಾರೆ ನೋಡ್ರಿ ಅವ್ರು. ಅಷ್ಟು ಮಾತಾಡ್ದಂಗೆ ರೀ. ನಿಜವಾದ ಮಾತಂತ ಹೇಳಿದ್ರೆ ನೀವು ವೇದಾಧ್ಯಯನ ಮಾಡಿದ್ದ ಶಬ್ದಗಳನ್ನ ಹೇಳ್ತಿರಲ್ರಿ, ಅವಾಗ ಮಾತಾಡ್ದಂಗೆ ನೀವು. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯ ಆನ್ಮಾ ಪ್ರಮದ ಆಚಾರ್ಯಾಯ ಪ್ರಿಯಂ ಧನಮಾರುತ್ಯ ಪ್ರಜಾತಂತು ಮಾ ವ್ಯವಚ್ಛೇತ್ಸಿ. ಇವು ಮಾತ್ರ ಇವು ಖರೆ ದೇವವಾಣಿ. ಅದಕ್ಕಾಗಿ ಮೂಕಂ ಕರೋತಿ ವಾಚಾಲಂ ಅಂದಂಗೆ ಮೂಕಶ್ಚ ವಾಚಸ್ಪತಿತಾಂ ಹಿತಾಭ್ಯಾಂ. ಮೂಕನಾಗಿದ್ದವನು ವಾಚಸ್ಪತಿ ರೀ, ಬೃಹಸ್ಪತಿ ರೀ, ದೇವರ ಗುರು ರೀ. ಗುರುಣಾಂ ಗುರು ವಾಚಸ್ಪತಿ ಆಗುತ್ತಾನೆ. ಮತ್ತು ಅಂತಹ ನನ್ನ ಸದ್ಗುರುವಿಗೆ ನನ್ನ ನಮಸ್ಕಾರ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ರೀ. ಹೀಗಾಗಿ ಗುರುವಿನ ಒಂದು ಸ್ತುತಿ ರೀ ಇದೆಲ್ಲ. ಗುರುಪಾದುಕಾ ಸ್ತೋತ್ರ ಮೊದಲ ಗುರುವಿನ ಸ್ತುತಿ ರೀ. ಸ್ತುತಿ ಇಂಥವ್ರದ್ದು ಮಾಡೋದಕ್ಕಿಂತ ಗುರು ಸ್ತುತಿನ ಶ್ರೇಷ್ಠ ರೀ. ಗುರು ನಮಗೆ ಹ್ಯಾಂಗೆ ಮಾತಾಡಬೇಕನ್ನೋದನ್ನು ಕಲಿಸಿದಾನೆ. ನಮ್ಮಂತಹ ಸಾಮಾನ್ಯರಲ್ಲಿ ಸಾಮಾನ್ಯ ಇದ್ದವರಿಗೂ ಕೂಡ 4 ಜನರದೊಳಗೆ ಎದ್ದು ಕಾಣುವಂಗೆ ಮಾಡ್ತಾನೆ ರೀ. ನೋಡಿರಿ, ಜೀವನದಲ್ಲಿ ನಾವು ಯಾವ ಮೂಲೆ ಆಗಿದ್ದವರೋ ಏನು ಗೊತ್ತಿಲ್ಲ ರೀ. ನಮ್ಮ ಜೀವನದೊಳಗಿಂದ ಗುರು ಎನ್ನುವಂಥ ಶಬ್ದ, ಗುರು ಎನ್ನುವಂಥ ವ್ಯಕ್ತಿಯನ್ನು ಸರಿಸಿದ್ರೆ ನಾವೇನಿಲ್ಲ ರೀ, ಜೀರೋ ರೀ, ದೊಡ್ಡ ಜೀರೋ, ಬಿಗ್ ಜೀರೋ. ಎಂತೆಂಥ ಶ್ರೀಮಂತಿದ್ದವ್ರಿಗೂ ಸಹಿತ ಬರ್ರಿ ಸ್ಟೇಜ್ ಮೇಲೆ ಅಂತ ಕರೆಯಂಗಿಲ್ಲ. ಬರ್ತೀವಿ, ನನಗೂ ಕರೀರಿ ಅಂತಿರ್ತಾರೆ ಅವ್ರು. ನಾವು ಅಕಸ್ಮಾತ್ ಹೋದರೂ ಸಹಿತ ಬರ್ರಿ ಅಂತಾರೆ. ಅದಕ್ಕೆ ರೀ ಆ ಒಂದು ಜ್ಞಾನಕ್ಕೆ ಮಹತ್ವ ಕೊಡ್ತಾರೆ. ಅದಕ್ಕಾಗಿ ಜ್ಞಾನ ಇಲ್ಲದವರು, ಅದಕ್ಕೆ ವಿದ್ಯೆ ಇಲ್ಲದವನು ಹದ್ದಿಗಿಂತ ಕಡೆ ರೀ. ಅಪರಾವಿದ್ಯೆಗಿಂತ ಪರಾವಿದ್ಯೆಗೆ ಭಾಳ ಮಹತ್ವದ ರೀ. ಆ ಪರಾವಿದ್ಯೆ ಒಂದು ಸಲ ನಿಮಗೆ ಅನುಗ್ರಹಿತ ಆಯ್ತಪ್ಪ ಅಂದ್ರೆ ಕರಿಯಬೇಕಂತನೂ ಇಲ್ಲ ರೀ. ನಮ್ಗೆ ಸಾಕಾಗಿರ್ತೈತಿ ಮ್ಯಾಲೆ ಹೋಗಿ ಕುಂತು ಮಂಗ್ಯಾಗ ಕುಂತಂಗೆ ನಿಂತಾಗಿತ್ತಾಗ ನೋಡ್ಕೊಂಡು ಕೊಡೋಕ್ಕಿಂತ ಯಾವುದರ ಅಪೇಕ್ಷೆನೇ ಇರೋಂಗಿಲ್ಲ. ಅಧಿಕಾರಕ್ಕೆ ನನ್ನ ನೇಮ್ ಫೇಮ್ ಏನು ಬೇಕಾಗಿಲ್ಲ ರೀ. ನಮ್ಮಷ್ಟಕ್ಕೆ ನಮಗೆ ಬಿಟ್ಟರೆ ಸಾಕಾಗಿರ್ತದೆ. ಗೊತ್ತೂ ಆಗಬಾರ್ದು ಜನರಿಗೆ. ಎಲೆ ಮರೆ ಕಾಯಿ ಅಂತೆ ಆನಂದಿತನಾಗಿರ್ತಾನೆ. ಅದಕ್ಕಾಗಿ ಸಾಧು ಸಂತರು ಎಲ್ಲಿರ್ತಿದ್ರಿ ಮೊದಲಿನ ಕಾಲಕ್ಕೆ? ಅರಣ್ಯದೋಗಿರ್ತಿದ್ದರಿ, ಜನರಿಂದ ದೂರ ಇರ್ತಿದ್ದರಿ. ಜನ ಅಂದ್ರೆ ದನ ರೀ. ಈ ಜನ ಮ್ಯಾಲೂ ಕುಡಿಸ್ತಾರೆ, ಒಂದು ಸಲ ಕೆಳಗೂ ಇಳಿಸ್ತಾರೆ ರೀ. ಅವ್ರ ಬುದ್ಧಿ ಅಲ್ಪ ಬುದ್ಧಿ ರೀ. ಅವ್ರಿಗಾರ ಸರಿ ಗೊತ್ತಿರಂಗಿಲ್ಲ, ತಪ್ಪು ಅನ್ನೋದು ಗೊತ್ತಿರಂಗಿಲ್ಲ. ತಮ್ಮದ ಒಂದು ರೂಲ್ಸ್ ಇರ್ತಾವ್ರಿ. ಅದಕ್ಕಾಗಿ ಗುರು ಏನು ಮಾಡ್ತಾನೆ ನಮಗಂತೇಳಿದ್ರೆ, ತುಲ್ಲನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ. ಜನ ಹೊಗಳೋರು ಇದ್ದಾರೆ, ತೆಗಳೋರು ಇದ್ದಾರೆ. ಎರಡನ್ನು ಸಮಾನವಾಗಿ ನೋಡುವಂತಹ ಸದ್ಬುದ್ಧಿಯನ್ನು
ನನ್ನ ಸದ್ಗುರು ಕೊಡುತ್ತಾನೆ. ಅಂತ ನನ್ನ ಸದ್ಗುರುವಿಗೆ ನನ್ನ ಅನಂತ ವಂದನೆಗಳು. ನಮೋ ನಮಃ ಶ್ರೀ ಗುರುಪಾದುಕಾ.